ಕಾರ್ಯಕ್ರಮದ ವಿಶೇಷವಾದಂತಹ ನಾಡಪ್ರಭು ಕೆಂಪೇಗೌಡರವರ ಒಂದು ಪುಸ್ತಕವನ್ನು ಅಚ್ಚುಕಟ್ಟಾಗಿ ಪ್ರಿಂಟ್ ಮಾಡಿಸಿ ಅವರ ಮಾಹಿತಿಯನ್ನು ಹಾಕಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ವಿದ್ಯಾರ್ಥಿಗಳು ಗಲಾಟೆ ಮಾಡಬಾರ್ದು, ಅವರಿಗೆ ಉಳಿತಲೇನೆ ಆ ಪುಸ್ತಕಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಕಚೇರಿ ಸಿಬ್ಬಂದಿಯವರು ನಡೆಸ್ಕೊಡ್ಬೇಕಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಇದನ್ನು BS ಗೌಡರು ಅರಳಚಂದ್ರ ಕನಕಪುರ ತಾಲೂಕು ಇವರು ಮುದ್ರಿಸಿ ಕೂಡ ತಂದಿದ್ದಾರೆ. ಧನ್ಯವಾದಗಳು. ದಾನೇಶ್ವರ ಸ್ವಾಮಿಗಳೇ ಹಾಗೂ ಇವರವರೇ DOರವರೇ ಕುಮಾರ್ ಅವರೇ ನಮ್ಮ ಸರ್ಕಾರಿ ಸಂಘದ ಅಧ್ಯಕ್ಷರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಮ್ಮ ಸಭೆ ಮುಂಭಾಗಗಳು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಸದಸ್ಯರುಗಳು ವಿದ್ಯಾರ್ಥಿಗಳು ಬಂದಿದ್ದಾರೆ ಹಾಗೂ ಮಾತನಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಾಡಪ್ರಭು ಕೆಂಪೇಗೌಡರ 515ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ವಿ. ಮೊದಲನೇದಾಗಿ ಶುಭವನ್ನು ಕೋರ್ತೇನೆ ಎಲ್ಲರಿಗೂ. ಆಲ್ರೆಡಿ ನಮ್ಮ ಏನು ರಿಸೋರ್ಸ್ ಪರ್ಸನ್ ಬಂದಿದ್ದು ಅವ್ರು ಆಲ್ರೆಡಿ ನಿಮಗೆ ಕೆಂಪೇಗೌಡರ ಬಗ್ಗೆ ಏನೆಲ್ಲ ಇದೆ, ಇತಿಹಾಸನ ಯಾವ ಥರ ಇಲ್ಲಿ ಇದೆಲ್ಲ ಮಾಡ್ಕೊಂಡು ಅಂತ ಎಳೆಯಾಗಿ ನಿಮಗೆ ಹೇಳಿದ್ದಾರೆ. ಅವರು ಮೊದಲನೇದಾಗಿ 1510ರಲ್ಲಿ ವೇದಾಂತದಲ್ಲಿ ಜನಿಸ್ತಾರೆ. 1569 ಅಂದರೆ 59 ವರ್ಷಗಳ ಕಾಲ ಅವರು ಏನಿದೆ ಬರೀ ಈಗ ಆಲ್ರೆಡಿ ನಾವು ರಿಸರ್ಚ್ ಹೇಳಿದ್ರು. ನಾವು ಕೆಂಪೇಗೌಡರು ಅಂತ ನೋಡಿದಾಗ ಬರೀ ಇದು ಬೆಂಗಳೂರನ್ನ ಕಟ್ಟಿದವರು, ಬೆಂಗಳೂರು ನಿರ್ಮಾತರು ಅಂತ ಮಾತ್ರ ನಾವು ನೋಡೋಕೆ ಹೋಗ್ತೀವಿ. ಅದು ಅವ್ರು ಬೆಳೆದು ರೀತಿ ಅವ್ರು ಬಂದ ತಕ್ಷಣ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಒಂದು ಸರ್ಕಾರ ಇವತ್ತು ಮಾನ್ಯತೆ ಕೊಟ್ಟು ಇಡೀ ರಾಜ್ಯದಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿದಾರೆ. ಅದು ಅಷ್ಟು ಈಸಿ ಅಲ್ಲ. ನಾನು ಸಾಕಷ್ಟು ಬಾರಿ ಎಲ್ಲ ಸಭೆ ಸಭಾಂಗಣಗಳನ್ನು ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ವ್ಯಕ್ತಿನ ನಾವು ನೆನೆಸ್ಕೊಳ್ತಿದ್ದೀನಿ ಅಂದರೆ ಅವ್ರ ವ್ಯಕ್ತಿತ್ವನ ನಾವು ನೋಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ನಾನು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತೀನಿ. ನೀವೆಲ್ಲರೂ ಗೊತ್ತಿರೋ ಹಾಗೆ ಪದೇ ಹೇಳ್ತಾ ಇರ್ತೀನಿ. ಒಬ್ಬ ವ್ಯಕ್ತಿತ್ವನ ಪದೇ ನಾವು ವರ್ಷಾನುಗಟ್ಟಲೆ ನಾವು ನೆನೆಸ್ಕೊಂಡು ಮಾಡ್ತೀವಿ. ಒಳಗಡೆಯಿಂದ ಅವರ ವ್ಯಕ್ತಿತ್ವ ಸುಮ್ಮನೆ ಅಲ್ಲ, ಮನಸ್ಸನ್ನು ನಿಂತ್ಕೊಂಡು ಮಾಡೋದು ಅಲ್ಲ. ಸಮಾಜದಲ್ಲಿ ಏನು ಸಮಾಜಕ್ಕೆ ಕೊಡಬೇಕು ಅನ್ನೋದು, ನಮ್ಮಿಂದ ಏನು ಸಮಾಜಕ್ಕೆ ಕೊಡುಗೆ ಆಗ್ತಿದೆ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ. ಈಗ ಒಂದು ಮನೆ ಅಂತ ತಗೊಂಡಾಗ ಸಾಕಷ್ಟು ಭಿನ್ನತೆಗಳಿರುತ್ತೆ, ನನಗೆ ಒಂದು ತಾಲೂಕು ಅಂತ ತಗೊಂಡಾಗ ಭಿನ್ನತೆಗಳಿರುತ್ತೆ. ಅಂಥದ್ರಲ್ಲಿ ಕೆಂಪೇಗೌಡರು ಇದನ್ನು ನಾವು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಅವ್ರಿಗೆ ಆ ಥರ ಯೋಚನೆಗಳು ಬಂದಾಗ ಅವ್ರು ಆಲ್ರೆಡಿ ಹೇಳಿದ್ರು. ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಚ್ಯುತರಾಯರ ಜೊತೆ ಯಾವಾಗ ಇವರು ನಮ್ಮ ದೇವರಾಜ ಅವರು ಇದಾಗ್ತದೆ, ನೆಕ್ಸ್ಟ್ ಅವರು ಅಚ್ಯುತರಾಯರ ಜೊತೆ ಹೊಂದಾಣಿಕೆಯನ್ನು ಹೊರಿಸ್ಕೊಂಡು ಯಾವ ಥರ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು. ಅವರು ಒಂದು ಇದನ್ನು ನೋಡಿದಾಗ ಜಾಗೃತಿಯಲ್ಲಿ ಹವಾಮಾನಗಳನ್ನ ನೋಡ್ತೀವಿ. ಇದು ನಿಜವಾಗ್ಲೂ ಜನವಸತಿಗೆ ತುಂಬ ಒಳ್ಳೆ ಜಾಗ ಆಗಿದೆ. ನೆಕ್ಸ್ಟ್ ನಮ್ಮ ಜನಗಳು ಇಲ್ಲಿ ಇರಬೇಕು, ನೆಕ್ಸ್ಟು ನೀವೆಲ್ಲ ಬೆಳೀತಾರೆ ಅಂತ ಹೇಳಿ ಒಂದು ಯೋಚನೆ ಮಾಡಿ ಸುಮ್ಮನೆ ಎಲ್ಲೋ ಒಂದು ಕಟ್ಟಬೇಕು ಅನ್ನೋದಿಲ್ಲ. ಹವಾಮಾನ ಇರ್ಬೋದು, ಅಲ್ಲಿ ಮಣ್ಣಿನ ಗುಣ ಇರ್ಬೋದು, ಅದನ್ನೆಲ್ಲ ನೋಡಿ
ಮಾಡಬೇಕಂತ ಬೆಂಗಳೂರು ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಬೆಂಗಳೂರು ನಿರ್ಮಾಣ ಮಾಡಬೇಕಿದ್ರೆ 4 ಆಲ್ರೆಡಿ ಹೇಳಿದ್ರು, 4 ಹೆಬ್ಬಾಗಿಲನ್ನ ಅವರು ಇದು ಮಾಡ್ತಾರೆ. ಅದು ಯಾವ ದೂರದೃಷ್ಟಿಯಿಂದ ಅಂದರೆ ಎರಡು ಗೋಡೆಂಟು ಕಟ್ಬಿಟ್ಟು ಇವಾಗ ಯೋಚನೆ ಮಾಡಿ, ಇವಾಗ ನಮ್ಮ ಎದುರಲ್ಲಿ ಬಿಟ್ಟರೆ ನಿಜವಾಗ್ಲೂ ಅಲ್ಲಿ ಹೋಗಿದ್ಯಾ, ಅಲ್ಲೇ ನಿಂತ್ಕೊಳ್ತಾರೆ ನಮ್ಮ ದೃಷ್ಟಿಯಾಗಿದೆ. ಅವತ್ತು ಗುಣ ಯಾವ ಥರ ಇತ್ತು ಅಂದರೆ ಗಡಿ ಗುಡ್ಸೋದು ಕೂಡ ಈ ಒಂದು ಆಲೋಚನೆ ಅವರು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು. ಆಲ್ರೆಡಿ ಹೇಳಿದ್ರು ಕೆಂಗೇರಿ ಇರ್ಬೋದು, ಯಶವಂತಪುರ ಹೆಬ್ಬಾಳು ಇರ್ಬೋದು, ಇನ್ನು 2 ಯಲಹಂಕ ಹೆಬ್ಬಾಳು ಎಲ್ಲ ನೋಡಿದಾಗ ಅವರು ಮುಂದಾಲೋಚನೆ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಸೊ ಈಗ ನಮ್ಮ ಹವಾಮಾನ ನೋಡಿದ್ರೆ ಅಕ್ಕಪಕ್ಕ ರಾಜ್ಯದವರು ಕೂಡ ಬಂದಿರ್ತಾರೆ. ನೆಕ್ಸ್ಟ್ ಅದರ ದುಷ್ಪರಿಣಾಮಗಳು ಏನಾಗ್ಬೋದು ಅಂತ ನೋಡಿ ಅವರು ಗಡಿನ ಗುರುತಿಸ್ಕೊಡ್ರು. ಗಡಿನ ಗುರುತಿಸಿದ್ರೆ ಈಗ ಆಲ್ರೆಡಿ ನಾವು ಹೇಳ್ತಾ ಇರ್ತೀವಿ, ಇಂಪ್ರೂವ್ಮೆಂಟ್ ಆಗಿದೆ, ಏನು ಇದು ಸಿಟಿ ಇದೆ, ಸಬ್ ಸೆಂಟರ್ಗಳು ಅದೆಲ್ಲ ಬಿಟ್ಟು ಬರ್ತಾ ಇರ್ತೀವಿ ಅಂತ ಯಾವ ಥರ ಇರುತ್ತೆ ಅನ್ನೋದನ್ನ ಮುಂಚೆನೇ ಆಲೋಚನೆ ಮಾಡಿರ್ತಾರೆ. ಅವರು ಅಚಿತರ ಹೇಳ್ಕೊಂಡಾಗ 50,000 ಹೊರಗಳ ಜೊತೆ 12 ಓಬಿನ ಕೊಡ್ತಾರೆ. 12 ಓಬಿನ ಅವರು ಡೆವಲಪ್ ಮಾಡ್ತಾ ಬರ್ತಾರೆ. ಅದರ ತೊಂದರೆ ಅಲ್ಲ, ಅವರಿಗೆ ಗೊತ್ತಿತ್ತು ಬೆಂಗಳೂರು ಏನು ನಿರ್ಮಾಣ ಮಾಡಬೇಕಿದ್ರೆ ಅಲ್ಲಿ ಯಾವುದೇ ಒಂದು ನದಿಗಳನ್ನು ಸೋರಿಸಿರಲ್ಲ. ಹಾಗಾಗಿ ಏನು ಮಾಡ್ತಾರೆ, ಕೆರೆಗಳಿಗೆ ಒತ್ತನ್ನು ಕೊಡ್ತಾರೆ. ಎಲ್ಲಿ ಕೆರೆ ತುಂಬುತ್ತೆ, ಕೆರೆ ತುಂಬಿದಾಗ ಅದನ್ನು ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಚಾನಲ್ಗಳು, ಕೆನಾಲ್ಸ್ಗಳನ್ನ ಏನು ಕೊಳವೆ ಅಂತ ಹೇಳ್ತೀವಿ ಇವತ್ತು, ಅಥವಾ ನಮ್ಮ ಕಡೆ ಇದು ಗದ್ದೆಗಳ ಕಡೆ ನೋಡ್ಬೋದು, ನಾಳೆ ಹರಿತಾರೆ. ಅದನ್ನೆಲ್ಲ ಮುಂಚೆನೇ ಅವರು ಆಲೋಚನೆ ಮಾಡಿದ್ರು. ಕೆರೆ ತುಂಬಿದಾಗ ನಾವು ಹೇಗೆ ಬೇರೆ ನಾವು ಉಪಯೋಗ ಮಾಡಬೇಕು, ಎಲ್ಲಿ ಫಲವತ್ತತೆನ ನೋಡಬೇಕು, ಮಣ್ಣನ್ನು ನೋಡಬೇಕು, ನೆಕ್ಸ್ಟ್ ಡೆವಲಪ್. ಇವತ್ತು ಹೇಳ್ತಾ ಇದ್ದೀವಿ ನಾವು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಇವತ್ತು ಇಡೀ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು ಎಕನಾಮಿಕಲಿ ಫಸ್ಟು, ಬೇರೆ ಒಂದು ಕಾಂಟ್ರಿಬ್ಯೂಷನ್ ಇದ್ರು, ಎಕನಾಮಿಕಲಿ ಫಸ್ಟ್ ಕಾಂಟ್ರಿಬ್ಯೂಷನ್ ಇಲ್ಲೇ ಇರುತ್ತೆ, ಬೆಂಗಳೂರಿಂದಲೇ ಇರುತ್ತೆ. IT ಸಿಟಿ ಆಗಬೇಕಿದ್ರೆ ಅವತ್ತೇ ಆಲ್ರೆಡಿ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಹೇಳಿದ್ರು, ನಾಣ್ಯಗಳು ಅವಾಗಲೇ ಇತ್ತು, ಬಾಟರ್ ಸಿಸ್ಟಮ್ ಅಂತ ಇರ್ತಿತ್ತು. ಈಗ ನಮ್ಮ ಹಳ್ಳಿಗಳಲ್ಲಿ ನೋಡಿದಾಗ ಇವತ್ತು ನನಗೆ ಸಕ್ಕರೆ ಇಲ್ಲ, ಒಂದು ಲೋಟ ಕೊಟ್ಟಿರ್ತೀನಿ, ಅದ್ರ ಬದಲಾಗಿ ಇಟ್ಕೊಡು, ಬೇರೆ ಕೊಡು ಅಥವಾ ಏನೋ ಒಂದು ಇರುತ್ತೆ, ಅದೆಲ್ಲ ಬಾಟರ್ ಸಿಸ್ಟಮ್ ಅಂತ ಇರುತ್ತೆ. ಅವಾಗಲೇ ನಾವು ಎಕನಾಮಿಕಲಿ ಅವರು 15 ನಿಮಿಷ ಮಾಡಿದ್ರು. ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ತಗೊಂಡಾಗ ಯಾವ ಥರ ಸಮಾಜ ಡೆವಲಪ್ ಆಗುತ್ತೆ ಅಂತ. ಒಂದು ಸಮಾಜ ಅನ್ನುವಾಗ ಎಲ್ಲವೂ ಇದೆ, ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು, ಅದು ವಿದ್ಯೆ ಯಾವ ಥರ ಡೆವಲಪ್ ಮಾಡಬೇಕು, ಎಕನಾಮಿಕಲಿ ಯಾವ ಥರ ಡೆವಲಪ್ ಮಾಡಬೇಕು, ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್. ಅವತ್ತೇ ಎಲ್ಲ ಶುಚಿತ್ವವನ್ನು ನೋಡ್ತಾ ಇದ್ರು. ಅವರು ಒಂದೇ ಜನಾಂಗಕ್ಕೆ ಅಂತ ಬಂದಿದ್ದೆ ಇವತ್ತು ಎಷ್ಟು ಮಾತ್ರ ಆಗ್ತಾ ಇರಲಿಲ್ಲ. ಇವರಿಗೆ ಯಾವತ್ತೂ ಮನಸ್ಸಲ್ಲಿ ಉದಾಹರಣೆ ಒಳ್ಳೆ ಥರ ಇದ್ದಾಗ ಅದು ತಿಳ್ಕೊಂಡ್ಬರ್ತೀನಿ. ನಾನು ಪ್ರತಿ ಸಭೆ ಹೇಳ್ತಿರ್ತೀನಿ, ಎಲ್ಲ ನಾನು ಏನು ನಮ್ಮ ಸಮಿತಿ ಸಭೆಗಳನ್ನ ಮಾಡ್ತಿರ್ತೀವಿ. ನಾವು ಯಾವುದೇ ಒಂದು ಜಯಂತಿಗಳನ್ನು ಮಾಡೋದು, ನಾವು ಅವಾಗ ಸ್ಮರಿಸ್ತಾ ಇರ್ತೀವಿ ಅಂದರೆ ಅವ್ರದ್ದು ಏನೋ ಒಂದು ವ್ಯಕ್ತಿತ್ವ ಸಮಾಜಕ್ಕೆ ಏನು ಇಲ್ಲ, ಅದು ಬಂದಿರಲ್ಲ. ಡೆವಲಪ್ಮೆಂಟು ಅಷ್ಟು ಈಸಿ ಇಲ್ಲ. ನೀವು ಇವಾಗ ಎಲ್ಲ ಇದ್ದೇ ಜನಗಳಿಗೆ ಎಷ್ಟೊಂದು ನ್ಯೂನತೆಗಳನ್ನ ಕಾಣಿಸ್ತಾ ಇದ್ದಾರೆ. ಅವ್ರು ಏನೂ ಇರಲಿಲ್ಲ, ಅವ್ರು ಪಡ್ಕೊಂಡು ಬಂದಿರಬೇಕಾಗುತ್ತೆ. ಅದರಲ್ಲಿ ಅವ್ರ ಸದ್ಗುಣಗಳು, ಸಹಿಷ್ಣುತೆ ಎಲ್ಲವೂ ಇದ್ದಾರೆ. ಆಲ್ರೆಡಿ ಹೇಳಿ ನಮ್ಮ ರಿಸರ್ವ್ ಪರ್ಸನ್ ಹೇಳಿದ್ರು, ಬರೀ ಅವ್ರನ್ನ ನಾವು ನೋಡೋದಕ್ಕೆ ಬರೀ ಬೆಂಗಳೂರಿಗೆ ಮಾತ್ರ ಅಂತ ನೋಡ್ತೀವಿ. ಅವ್ರ ವ್ಯಕ್ತಿತ್ವ ನೋಡಬೇಕಾಗುತ್ತೆ, ಅವ್ರ ನಿಧಾನಕ್ಕೆ ನೋಡಬೇಕಾಗುತ್ತೆ, ಅವ್ರ ಉದ್ಯೋಗವನ್ನು ನಾವು ನೋಡಬೇಕಾಗುತ್ತೆ. ಇದೇ ಥರ ಇದೆ. ಮೊದಲನೇದಾಗಿ ನಾವೆಲ್ಲ ಏನು ವೆಂಕಟೇಗೌಡರು ಜಯಂತಿನ ಮಾಡ್ತೀವಿ, ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಇಂಥ ನಾಡಹಬ್ಬಗಳು ಬೆಳೀಲಿ ಅಂತ ಹೇಳ್ತಾ, ಇದು ನಮ್ಮ ತಾಲೂಕಲ್ಲಿ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳ್ತಾ ನಾವು ಮಾತಾಡ್ತೀವಿ. ಹಲೋ, ನಮ್ಮ ಕಾರ್ಯಕ್ರಮದ ಕುರಿತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಪ್ರಸಿದ್ಧವಾದ ಶ್ರೀಮತಿ ಸ್ಮಿತಾರಾಮನ್ ಮೇಡಮ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಾವು ಬಹು ನಿರೀಕ್ಷಿತವಾದಂಥ ನಮ್ಮ ತಾಲೂಕಿನ ಶ್ರೀ ಅನ್ನದಾನಂದ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠ ರಾಮನಗರ ಶಾಖೆ ಇದಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗೋಸ್ಕರ ನಮ್ಮೆಲ್ಲರಿಗೂ ಕೂಡ ಅವರು ದೇವರಲ್ಲಿ ಹೇಳ್ಕೊಂಡು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಆಶೀರ್ವಾದವನ್ನು ದಯಮಾಡಿ ತಾವು ನೀಡಬೇಕಂತೇಳಿ ನಾನು ರಾಷ್ಟ್ರೀಯ ಆಚರಣೆ ಸಮಿತಿ ಪರವಾಗಿ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮಿನೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ
ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಾತಸ್ಮರಣೀಯರು, ತ್ರಿವಿಧ ದಾಸೋಹಿಗಳು, ಜಗದ್ವಂದ್ಯರು, ಯುಗಯೋಗಿಗಳು, ಅಂಧರ ಕಣ್ಮಣಿಗಳು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಅಂತರಾಳದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಆದಿ ಚುಂಚನಗಿರಿ ಸಂಸ್ಥಾನ ಮಠದ 72ನೆಯ ಸಿದ್ಧ ಸಿಂಹಾಸನಧೀಶರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನು ಮನಸ್ಸ ಸ್ಮರಿಸುತ್ತಾ, ಈ ಪವಿತ್ರ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಹಿತನುಡಿಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಂತಹ ಮಾತೃ ಸ್ವರೂಪರಾದ ಈ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಸ್ಮಿತಾ ರಾಮ್ರವರೇ, ನಮ್ಮ ಕನಕಪುರ ತಾಲೂಕಿನ ಎಲ್ಲ ಅಧಿಕಾರಿ ವೃಂದದವರೇ, ತಾಲೂಕಿನಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ನನ್ಮೆಯ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಬಂಧುಗಳೇ, ಈ ದಿನ ನಾಡಪ್ರಭು ಕೆಂಪೇಗೌಡರವರ 515ನೇ ಜಯಂತ್ಯೋತ್ಸವವನ್ನು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಪ್ರೋಟೋಕಾಲ್ ಪ್ರಕಾರ ಆಚರಣೆಯನ್ನು ಇಡೀ ಕರ್ನಾಟಕದಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ನಾಡಪ್ರಭು ಕೆಂಪೇಗೌಡರ ಬಗ್ಗೆಗೆ ನಮ್ಮ ಟೀಚರ್ ಭಾಳ ವಿಶೇಷವಾಗಿ ವಿಧಿವತ್ತಾಗಿ ಯಾವುದನ್ನು ತಿರುಚಿದನೆ ನೇರವಾಗಿ ಕೆಂಪೇಗೌಡರ ಹುಟ್ಟು ಮತ್ತು ಸಾಧನೆ ಹಾಗೂ ಅಂತ್ಯದ ತನಕ ಭಾಳ ವಿಸ್ತಾರವಾಗಿ ಮಕ್ಕಳಿಗೆ ಮತ್ತು ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ಮಂದಿಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದೆ. ಹಾಗೆಯೇ ನಮ್ಮ ದಂಡಾಧಿಕಾರಿಗಳು ಕೂಡ ನಿಮ್ಮ ಜೊತೆಯಲ್ಲಿ ಕೆಂಪೇಗೌಡರ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇತ್ತೀಚಿನ ದಿನಗಳಲ್ಲಿ ಕೆಂಪೇಗೌಡರು ಯಾರು, ಏನು, ಯಾಕೆ ಬೇಕು, ಅವರ ಆಚರಣೆ ಎಲ್ಲ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಯಾರು ಅವರು ಕೆಂಪೇಗೌಡರು ಬೆಂಗಳೂರು ಕಟ್ಟರು, ಅವ್ರು ಮಾಡ್ಕೊಳ್ಳಿ, ನಮಗೆ ಯಾಕೆ ಬೇಕು ಅಂತಕ್ಕಂಥ ಭಾವನೆ ಸಾಮಾನ್ಯ ಎಲ್ಲರಿಗೂ ಇತ್ತು. ಆದರೆ ಎಡೆಬಿಡದೆ ಹೋರಾಟವನ್ನು ಮಾಡಿ ಒಕ್ಕಲಿಗ ಜನಾಂಗದ ಪೀಠಾಧಿಕಾರಿಗಳು ಹಾಗೆ ರಾಜಕಾರಣಿಗಳು, ಅಧಿಕಾರಿ ವರ್ಗದವರು ಇದನ್ನು ಏನಾದರೂ ಮಾಡಿ ಸರ್ಕಾರದ ವತಿಯಿಂದ ಆಚರಣೆ ಮಾಡುವಂಥ ರೀತಿಗೆ ತರಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರ ಸಮ್ಮತಿಯನ್ನು ಕೊಟ್ಟು ಇತ್ತೀಚೆಗೆ ಸರ್ಕಾರದ ವತಿಯಿಂದ ರಜಾರಹಿತ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. 650 ವರ್ಷಗಳ ಕಾಲ ಒಕ್ಕಲಿಗ ಜನಾಂಗ ರಾಜ್ಯಭಾರವನ್ನು ಅಧಿಕಾರವನ್ನು ಮಾಡಿದೆ ಹಿಂದಿನ ಕಾಲದಲ್ಲಿ ಅಂತ ಹೇಳೋದು. ಹೌದು, ಎಲ್ಲ ಮರೆತುಬಿಟ್ಟಿದ್ದಾರೆ. ಅದಕ್ಕೆ ಈಗಲೂ ನಮ್ಮ ಜನಾಂಗ ಹೆಂಗೆ ಎಬ್ಬೆಟ್ ಮೇಲಕ್ಕೆ ಈಗ ಬೊಗ್ಸಲ್ಲ. ಹೌದಲ್ವ? ನಿಮ್ಮ ಎಬ್ಬೆಟ್ ನೋಡ್ಕೊಳ್ಳಿ, ಯಾರು ಹಿಂಗೆ ಬೊಗ್ತಾವ? ಇಲ್ಲ, ಹಿಂಗೇನೆ ಹಂಗೆ ಮೀಸಿದ್ದಿರ್ಬೋದು ಈ ಜನಾಂಗದ ಗುರುತು. ಒಟ್ಟಿಟ್ಟಿದ್ದೇವೆ ಜುಟ್ಟು ಮಲ್ಲಿಗೆ ಹೂವು ಅಂತಾರಿಲ್ಲ, ಹೇಳಿ ನೋಡೋಣ. ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ರೂ ಜುಟ್ಟು ಮಲ್ಲಿಗೆ ಹೂವು ಅಂತ, ಜುಟ್ಟಿಗೆ ಮಲ್ಲಿಗೆ ಹೂವು, ಇದು ಗಾದೆ. ಹಂಗಂದ್ರೆ ಭಾಳಷ್ಟು ಅರ್ಥ ಇದೆ. ಅಂದರೆ ಅವಾಗ ಆಹಾರ ಪದಾರ್ಥ ಹೊಟ್ಟೆನಲ್ಲಿ ಶಕ್ತಿ ಬೇಕಾದ್ರೆ ಏನು ಬೇಕು? ಆಹಾರ ಬೇಕು. ಊಟ ಇಲ್ಲದೇ ಇದ್ರೂ ಕೂಡ ಚಿಂತೆ ಇಲ್ಲ, ಅವನಿಗೆ ಶಕ್ತಿ ಇತ್ತು. ಏನು? ಜುಟ್ಟು ಮಲ್ಲಿಗೆ ಹೂವು ಹೊಡ್ಕೊಂಡು ತನ್ನ
ಅದ್ಭುತವಾದ ಸುವಾಸನೆ ಭರಿತವಾಗಿರ್ತಕ್ಕಂಥ ಮಲ್ಲಿಗೆ ಹೂವು ಏನು ಸಂಕೇತ ಅದು? ಮಲ್ಲಿಗೆ ಹೂವು ಏನು ಸಂಕೇತ? ವಾಸನೆ ಹೊಡಿತದ? ಏನು ಕೊಡ್ತದೆ ಅದು? ಪರಿಮಳವನ್ನು ಕೊಡುತ್ತೆ. ಹಾಗೆ ತ್ಯಾಗಮಯ ಬದುಕಿನ ಜೀವನವನ್ನು ನಡೆಸಿರೋ ಯಾರು ಒಬ್ಬ ಇದ್ದಾನೆ ಅಂದರೆ ಅವನು ಒಕ್ಕಲಿಗ. 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡ್ತಕ್ಕಂಥವನು ಒಕ್ಕಲಿಗ ಅಂತ ಹೇಳ್ತೀವಿ. 84 ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಕೊಡ್ತಕ್ಕಂಥ ದಾತ ಯಾರು ಒಬ್ಬ ಇದ್ದಾನೆ ಅಂದರೆ ಅವನು ಒಕ್ಕಲಿಗ ಅಂತ ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದರೆ ಅವನು ಒಕ್ಕಲಿಗ ಬಿತ್ತದೇ ಇದ್ದರೆ ಈ ಜಗತ್ತಿನಲ್ಲಿ ಏನು ನಡೆಯಲ್ಲ. ಫ್ಯಾಕ್ಟ್ರಿಗಳಿವೆ, ಕಬ್ಬಣ ತಯಾರು ಮಾಡ್ತಾರೆ, ಚಿನ್ನ ತಯಾರು ಮಾಡ್ತಾರೆ, ಬೆಳ್ಳಿ ತಯಾರು ಮಾಡ್ತಾರೆ, ಬಟ್ಟೆ ತಯಾರು ಮಾಡ್ತಾರೆ, ಪುಸ್ತಕ ತಯಾರು ಮಾಡ್ತಾರೆ, ಏನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ಫ್ಯಾಕ್ಟ್ರಿ ತಯಾರು ಮಾಡ್ತಾರೆ. ಅದನ್ನು ಯಾರು ತಿಂದು ಉಂಡು ಬದುಕು ಸಾಧ್ಯನಾ? ಏನು ತಿಂದು ಬಂದ್ಬಿಟ್ಟು ಆಹಾರನೇ ತಿಂದು ಬದುಕಬೇಕು. ಆಹಾರ ಬೆಳೆಯುವ ಯಾರು? ಈಗ ಎಲ್ಲಿ ಬೆಳೀತಾನೆ? ಭೂಮಿ ಬೆಳೀತಾನೆ, ಹೌದಲ್ವಾ? ಅದಕ್ಕೆ ಹೇಳಿದ್ರು ಭೂಮಿಲಿ ಬೆಳೆ ಬೆಳೆಯಬೇಕಾದ್ರೆ ಏನು ಬೇಕು? ನೀರು ಬೇಕು, ಹೌದಲ್ಲ? ಅದಕ್ಕೆ ಹೇಳ್ತಿದ್ರು ಗಂಗರು ಅಂತ ಹೇಳಿದ್ರು. ಗಂಗರು ಅಂತ ಯಾಕೆ ಹೆಸರಿಟ್ಕೊಂಡಿದ್ರು ಅಂದರೆ ಗಂಗರು ಅಂದರೆ ಒಕ್ಕಲಿಗರೇ ಅಂತ. ಗಂಗೆ ಇದ್ದರೆ ತಾನೇ ಜೀವನ, ಹೌದಲ್ವಾ? ನೀರಿದ್ದರೆ ತಾನೇ ಬೆಳೆ ಬೆಳೆಯೋದು, ನೀರಿದ್ದರೆ ತಾನೇ ದಾಹ ನೀಗೋದು. ಹಾಗಾಗಿ ಏನು ಮಾಡ್ತಾ ಇದ್ರು ಅಂದ್ರೆ ಆಗ ಗಂಗರು ಅಂತ ಹೇಳಿ ಹೆಸರಿಟ್ಕೊಂಡಿದ್ರು. ಅಂದರೆ ಗಂಗೆಯನ್ನು ಪೂಜೆ ಮಾಡ್ತಕ್ಕಂಥವ್ರು ಅಂತ ಗಂಗನ ಕಾಲು ಒಕ್ಕಲಿಗರು ಅಂತ ಕರೀತಿದ್ರು. ಆಮೇಲೆ ಒಕ್ಕಲಿಗ ಜನಾಂಗದ ಬಹಳ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯವನ್ನು, ಅದರ ಗುಣ ಕರ್ಮ ಸ್ವಭಾವವನ್ನು ಎತ್ತಿ ತೋರಿದಂಥವ್ರು ಯಾರಾದರೂ ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ನಾಡಪ್ರಭು ಕೆಂಪೇಗೌಡರು. ಗೌಡ ಅನ್ನತಕ್ಕಂಥ 2 ಅಕ್ಷರ ಇಲ್ಲದೇ ಇದ್ದಿದ್ರೆ, ಕೆಂಪೇಗೌಡ ಅಂತ 2 ಅಕ್ಷರ ಇಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂದರೆ ಬೇರೆ ಏನಾದರೂ ಶರ್ಮ ಗಿರ್ಮ ಅಂತ ಹೆಸರು ಇಟ್ಕೊಂಡು ಮರ್ತೇ ಬಿಡೋರು ಇನ್ನು ಸ್ವಲ್ಪ ದಿನ ಹೋಗಿದ್ರೆ. ಅದಕ್ಕೆ 2 ಅಕ್ಷರ ಇದ್ದಕ್ಕೆ ಏನಾಯಿತು ಅಂದರೆ ನಮ್ಮವನು ಒಬ್ಬ ಇದ್ದ ಕೆಂಪೇಗೌಡ ಅಂತ ಹೇಳಿ ಇತ್ತೀಚೆಗೆ ಎಲ್ಲರಿಗೂ ಮನವರಿಕೆಯಾಗಿದೆ. ಅದು ಕೇವಲ ಬರೀ ಬೆಂಗಳೂರು ಜನ ಮಾತ್ರ ಅಥವಾ ಬೆಂಗಳೂರು ಸುತ್ತಮುತ್ತ ಇರೋ ಜನ ಮಾತ್ರ ಮಾಡ್ತಕ್ಕಂಥದ್ದಲ್ಲ. ನಾಡಪ್ರಭು ಕೆಂಪೇಗೌಡರನ್ನ ಅಥವಾ ಯಾವುದೋ ಒಂದು ಜಾತಿಗೂ ಕೂಡ ಸೀಮಿತ ಮಾಡಿಕೊಳ್ಳೋಕ್ಕೆ ಹೋಗಬಾರ್ದು. ಅವರನ್ನು ಯಾವ ಸರಣಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಂತಹ ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಶಾಂತಿಯ ದೂತ ಬುದ್ಧನಿರ್ಬೋದು, ಡಾಕ್ಟರ್ ನಮ್ಮ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂತಹ ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಅವರ ಸಾಲಿಗೆ ಸೇರ್ತಕ್ಕಂಥವರು ಯಾರು? ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಅವ್ರನ್ನ ಯಾವುದೋ ಒಂದು ಜಾತಿಗೆ ಅಥವಾ ಒಂದು ಜನಾಂಗಕ್ಕೆ ಸೀಮಿತ ಮಾಡಿಕೊಳ್ತಕ್ಕಂಥದ್ದೆಲ್ಲ. ಅವರ ಗುಣ ಕರ್ಮ ಸ್ವಭಾವಗಳೇನಿದೆಯಲ್ಲ, ಅವರ ಆಚಾರ ವಿಚಾರಗಳೇನಿದೆಯಲ್ಲ, ಅವರ ಧ್ಯೇಯ ಧೋರಣೆಗಳೇನಿದೆಯಲ್ಲ, ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ರತ್ನ. ಹಾಗಾಗಿ ಅವರನ್ನು ಇವತ್ತು ಕೂಡ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ನಡೀತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಇದರ ಬಗ್ಗೆಗೆ ಅನೇಕ ಮಂದಿ ಕಾಮೆಂಟ್ ಮಾಡುವಂಥದ್ದು ಸನ್ನಿವೇಶಗಳು ಇದ್ದು, ಯಾಕೆ ಮಾಡಬೇಕು, ಏನು ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ, ಕೊಡುಗೆ ಏನು ಅಂತ. ಇವತ್ತೇನಾದರೂ ಬೆಂಗಳೂರು ಪಟ್ಟಣ ಇವತ್ತು ITBT ಸಿಟಿ ಅನ್ನಿಸ್ಕೊಂಡಿದೆಯಲ್ಲ, ITBT ಸಿಟಿ ಅನ್ನಿಸ್ಕೊಂಡಿದೆಯಲ್ಲ, ಏರೋಡ್ರಮ್ ಇದೆಯಲ್ಲ, ಪ್ರಪಂಚದ ಎಲ್ಲ ವಿದ್ಯಮಾನಗಳು ಎಲ್ಲಿ ನಡೀತಾ ಇದೆ? ಬೆಂಗಳೂರು ಸಿಟಿನಲ್ಲಿ ನಡೀತಾ ಇದೆಯಲ್ಲ. ಕರ್ನಾಟಕದ ರಾಜಧಾನಿ ಅನ್ನಿಸ್ಕೊಂಡಿರ್ತಕ್ಕಂಥದ್ದು ಯಾವುದು? ಬೆಂಗಳೂರು. ಬೆಂದ ಕಾಡವರು ಹೋಗಿ ಇವತ್ತು ಬೆಂಗಳೂರು ಹಾಗೆ ಇಡೀ ಪ್ರಪಂಚನೇ ಇವತ್ತು ತಿರುಗಿ ನೋಡುವಂತಹ ಕೆಲಸ ಮಾಡಿದಾರಲ್ಲ. ಅದಕ್ಕೆ ಕಾರಣೀಭೂತರು ಯಾರು? ಹೂ ಇಸ್ ದ ಫೌಂಡರ್? ಯಾರು? ನಾಡಪ್ರಭು ಕೆಂಪೇಗೌಡರು. ಬರೀ ಕೆಂಪೇಗೌಡರಲ್ಲ, ನಾಡಪ್ರಭು ಕೆಂಪೇಗೌಡರು. ಅವರನ್ನು ಅದಕ್ಕೋಸ್ಕರ ಇಡೀ ಪ್ರಪಂಚ ಇವತ್ತು ನೋಡ್ತಾ ಇದೆ ಬೆಂಗಳೂರು ಸಿಟಿಯನ್ನು. ಅಂತಹ ಅದ್ಭುತವಾದಂತಹ
ಸಿಟಿಯನ್ನು ಅಂದರೆ ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು. ಅವರ ಒಂದು ಮುಂದಾಲೋಚನೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಮುಂದಾಲೋಚನೆಗಳು. ಅದು ಹೇಳ್ತಾ ಇದ್ರು ಬರೀ ಕೆಂಪೇಗೌಡರು ಮಾತ್ರ ಅಷ್ಟೇ ಅಲ್ಲ, ಇಡೀ ಅವರ ಫ್ಯಾಮಿಲಿ, ಅವರ ಕುಟುಂಬವೇ ತ್ಯಾಗ ಮಾಡಿರ್ತಕ್ಕಂತಹ, ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ವಂಶ ಪರಂಪರೆ ನಾಡಪ್ರಭು ಕೆಂಪೇಗೌಡರಾಗಿ ಅವರನ್ನು ಎಂದೆಂದಿಗೂ ನಾವು ಸ್ಮರಣೆ ಮಾಡಿಕೊಳ್ತಕ್ಕಂತಹ ಅದ್ಭುತವಾದ ಸ್ಥಾನದಲ್ಲಿಟ್ಟು ಪೂಜಿಸ್ತಕ್ಕಂತಹ ಒಂದು ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ ಅವರ ಸ್ಮರಣೆಯನ್ನು ಮಾಡಿಕೊಳ್ಬೇಕಾಗಿದೆ. ವಿಶೇಷವಾಗಿ ನೀವೆಲ್ಲ ಅಂದ್ಕೊಂಡಿರುವ ಹಾಗೆ ಬರೀ ಒಕ್ಕಲಿಗ ಜನಾಂಗ ಮಾತ್ರ ಮಾಡೋದಂತ ಏನಲ್ಲ, ಸರ್ವರು ಮಾಡ್ತಕ್ಕಂತಹ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದು. ರಾಷ್ಟ್ರಕವಿ ಕುವೆಂಪು ಅವರು ನೇರದಂತೆ ಸರ್ವ ಜನಾಂಗಕ್ಕೂ ಕೂಡ ಅವರು ವ್ಯಾಪಾರೀಕರಣ ಮಾಡಲಿರಬಹುದು, ಆಧ್ಯಾತ್ಮಿಕವಾಗಿ ಇರಬಹುದು, ವಿದ್ಯಾಭ್ಯಾಸಕ್ಕೆ ಇರಬಹುದು ಮಾಡಿಕೊಟ್ಟಿದ್ದಾರೆ. ನಮ್ಮ ಮಾಸ್ಟರ್ ಹೇಳಿದ್ರು, ಬೆಂಗಳೂರು ಆಕ್ರಮಿಸ್ಕೊಂಡ ಮೇಲೆ ಮಾಗಡಿಯನ್ನು ತನ್ನ ರಾಜಧಾನಿಯನ್ನು ವಿಸ್ತಾರ ಮಾಡಿಕೊಂಡು ಆ ಕಡೆಗೆ ಅಂತ. ನಿಮಗೆಲ್ಲ ಗೊತ್ತಿಲ್ಲೋ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಾದಂಥ ರೀತಿಯಲ್ಲಿ ಪ್ರಭುಗಳು ನಾಡಪ್ರಭು ಕೆಂಪೇಗೌಡರು ಮಾಗಡಿಯ ಸುತ್ತಮುತ್ತ 60 ಮಠಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು? 60 ಮಠಗಳನ್ನು ನಿರ್ಮಾಣ ಮಾಡಿ 60 ಮಠಗಳಿಗೂ ಗುರುಗಳನ್ನು ನೇಮಕ ಮಾಡಿ ಏನಕ್ಕೆ ಮಾಡಿದ್ರು? ಮಠ ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಈಗ ನನಗೆ ಶಾಲಾ ಕಾಲೇಜುಗಳು ಇರಲಿಲ್ಲ. ಆಗ ಎಲ್ಲ ಇದ್ದದ್ದು ಪದ್ಧತಿ ಯಾವುದು ಅಂತ ಹೇಳಿದ್ರೆ ಗುರುಕುಲ ಪದ್ಧತಿ ಇತ್ತು. ಮಕ್ಕಳಿಗೆ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಅಲ್ಲಿ ಸುತ್ತಲೂ 60 ಮಠಗಳನ್ನು ನಿರ್ಮಾಣ ಮಾಡಿಸಿ 60 ಮಠಗಳಿಗೂ ಬೇಕಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳಿಂದ ಹಿಡಿದು ಆಸ್ತಿಯಿಂದ ಹಿಡಿದು ಏನೇನು ಬೇಕಾಗುತ್ತೋ ಅಷ್ಟು ವ್ಯವಸ್ಥೆಗಳನ್ನು ಒದಗಿಸ್ಕೊಟ್ಟು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಒಬ್ಬರು ಇದ್ದರು ಆವತ್ತಿನ ಕಾಲದಲ್ಲಿ ಅಂತ ಹೇಳಿದರೆ ನಾಡಪ್ರಭು ಕೆಂಪೇಗೌಡರು. ಇವತ್ತು ಕೂಡ ಅನೇಕ ಮಠಗಳಿವೆ ಅಲ್ಲಿ, ಈಗಲೂ ಕೂಡ ಇವೆ, ಶಿಥಿಲವಾಗಿವೆ. ಅದರಲ್ಲಿ ಕೆಲವು ಮಾತ್ರ ಇವತ್ತು ಜೀವಂತವಾಗಿವೆ. ಮಾಗಡಿನಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೇ. ಆಮೇಲೆ ಮತ್ತೊಂದು ವಿಶೇಷವಾದ ಹೆಮ್ಮೆ ಪಡೋದು ಯಾಕೆ ನಾವು ರಾಮನಗರ ಜಿಲ್ಲೆಯವರು ಅಂತ ಹೇಳಿದ್ರೆ, ಅವರು ಇನ್ನೂ ಒಂದು ಹೆಸರು ಪಡ್ಕೊಂಡಿದ್ದಾರೆ. ಅವರು ಮಾಗಡಿ ಕೆಂಪೇಗೌಡರು ಅಂತ ಕೂಡ ಹೆಸರನ್ನ ಬಿರುದಾಂಕಿತವನ್ನು ಪಡ್ಕೊಂಡಿದ್ದಾರೆ. ಮಾಗಡಿ ಯಾವ ತಾಲೂಕು, ಯಾವ ಜಿಲ್ಲೆ? ಮಾಗಡಿ ತಾಲೂಕು ಯಾವ ಜಿಲ್ಲೆ? ಈಗ ರಾಮನಗರ ಜಿಲ್ಲೆ. ನಾವು ನೀವೆಲ್ಲ ಯಾವ ಜಿಲ್ಲೆಯಲ್ಲಿದ್ದೀವಿ? ರಾಮನಗರ ಜಿಲ್ಲೆಯಲ್ಲಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಬೆಳೆದಿರ್ತಕ್ಕಂತಹ ಒಬ್ಬ ನಾಡಪ್ರಭು ಕೆಂಪೇಗೌಡರನ್ನ ನಾವೆಷ್ಟು ಮಟ್ಟಿಗೆ ಆರಾಧಿಸಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಭಾವನೆಯಲ್ಲಿ ಬರಬೇಕು. ಸರ್ಕಾರ ಆದ ಕೆಲಸ ಅದನ್ನು ಮಾಡ್ತಾ ಇದೆ. ಅದಕ್ಕೆ ಈ ವರ್ಷ ನಮ್ಮ ತಾಲೂಕು ಕಚೇರಿಯಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಂದೊಂದು ಜವಾಬ್ದಾರಿಗಳನ್ನು ವಹಿಸಿಕೊಂಡು ತುಂಬ ವಿಶೇಷವಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಹಾಗಾಗಿ ನಮ್ಮ ಶಾಲಾ ಮಕ್ಕಳುಗಳಿಗೆ ಉತ್ತೇಜನಪೂರ್ವಕವಾಗಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನೀಡಿ ಭಾಳ ಕಾಲೇಜು ಮತ್ತು SSLCಯಲ್ಲಿ ತೇರ್ಗಡೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಭಾಳ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅದನ್ನು ಕೂಡ ನೆರೆದಿದ್ದಾರೆ. ಭಾಳ ಸಂತೋಷ. ಇದರ ಜೊತೆಗೆ ನಮ್ಮ ತಾಲೂಕಿನ ಕೆಂಪೇಗೌಡ ಸೇವಾ ಸಮಿತಿಯ ಬಳಗದವರು ಹಾಗೆ ಅನೇಕ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೆಂಪೇಗೌಡ ಜಯಂತಿ ಅಂದರೆ ನಾನು ಕೇಳಿದ್ರು ಏನು ಮಾಡೋದು ಅಂತ. ಏನಿಲ್ಲ, ಉತ್ಸವನೇ ಬಲು ಮುಖ್ಯ. ಏನೋ ಉತ್ಸವ ಮಾಡ್ಕೊಂಡು ಬರೋದೇ ಭಾಳ ಮುಖ್ಯ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳ ಜೊತೆಗೂಡಿ ಜಾನಪದ ಕಲಾಮೇಳಗಳ ಜೊತೆಲಿ ಈ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥದ್ದು ಸತ್ಯ. ಸ್ವಲ್ಪ ತುಂತುರು ಮಳೆ ಬಂದದ್ರಿಂದ ಬೇಗ ಉತ್ಸವ ಕಾರ್ಯಕ್ರಮ ಮುಗಿದಿದೆ. ಇದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಸಣ್ಣ ಪುಟ್ಟ ಲೋಕದೋಷಗಳು ಆಗಿರ್ತವೆ, ಅದನ್ನು ಯಾರು ಮನಸ್ಸಿಗೆ ಹಾಕೊಳ್ಳದೇ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಕ್ಕಂಥದ್ದು ಮುಖ್ಯ ಗುರಿಯ ವಿನಃ ಬೇರೆ ಎಲ್ಲವನ್ನೂ ಕೂಡ ಬದಿಗೊತ್ತಿ ರಾಜಕಾರಣ ಮಾಡಬಾರ್ದು. ಇದರಲ್ಲಿ ಯಾವುದೇ ಜಾತಿ ಮತ ಧರ್ಮ ಪಂಥಗಳನ್ನು ಇಲ್ಲಿ ತರಬಾರದು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಜನಾಂಗನೂ ಕೂಡ ಹೆಸರುವಾಸಿ. ಅದನ್ನು ಬರೆದವರು ಯಾರು? ಸರ್ವ ಜನಾಂಗದ
ಶಾಂತಿಯ ತೂಕ ಅನ್ನತಕ್ಕಂಥ ಬರೆದಿರೋರು ಯಾರು? ರಾಷ್ಟ್ರಕವಿ ಕುವೆಂಪು ಅವರು. ಅವ್ರು ಯಾವ ಜನ? ಜನಾಂಗದಲ್ಲಿ ಯಾವ ಜನ? ಒಕ್ಕಲಿಗ ಜನ, ಹೌದಾ? ಹಾಗನ್ಬಿಟ್ಟು ಅವ್ರನ್ನ ನಮ್ಮ ಜನ ಅಂತ ಅತಿ ಹೆಚ್ಚಾಗಿ ಮೆರೆಸೋದಲ್ಲ. ಅವರು ಸರ್ವ ಜನಾಂಗಕ್ಕೂ ರಾಷ್ಟ್ರಕವಿಗಳನ್ನೇ. ಹಾಗಾಗಿ ಅಂಥವನ್ನೆಲ್ಲರೂ ಮೇಲ್ಪಂಕ್ತಿಯಲ್ಲಿಟ್ಟು ನಾವೆಲ್ಲ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನು ಭಾವನೆಯನ್ನು ಇಟ್ಕೊಂಡು ನಿಮ್ಮೆಲ್ಲರಲ್ಲೂ ಒಂದಿದೆ ಕೊರತೆ. ಆ ಕೊರತೆ ಏನಪ್ಪ ಅಂತ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ. ಏನು? ಒಗ್ಗಟ್ಟಿನ ಕೊರತೆ. ಅದನ್ನು ಆದಷ್ಟು ಬದಲಾವಣೆ ಮಾಡಿಕೊಳ್ಬೇಕು. ನಾವೆಲ್ಲ ಒಂದಾಗಿರಬೇಕು. ನಮ್ಮ ಕ್ಷೇತ್ರದ ಜನಾಂಗದ ಏಳಿಗೆಗಾಗಿ ನಾವೆಲ್ಲ ದುಡಿಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಬೇಕು. ಅದು ಬಹಳ ಮುಖ್ಯ. ನಾವು ಹೊರಗಡೆ ತೋರಿಸ್ಕೊಳ್ಳೋದಲ್ಲ, ಒಳಗಡೆ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ನಾವ್ಯಾರೂ ಮರಿಬಾರದು. ಎಲ್ಲರ ಮುಂದೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಸಣ್ಣ ಕಥೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಯಾಕೆಂದ್ರೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರಿ ಈಗಾಗಲೇ. ಈ ಊರಲ್ಲಿ ಗೌಡ ಇದ್ದ. ಆ ಗೌಡನ ಒಂದಷ್ಟು ಎಕರೆ ಜಮೀನಿತ್ತು, 100 ಎಕರೆ ಜಮೀನಿತ್ತಂದರೆ ಅಕ್ಕಪಕ್ಕದವರು ಕೂಡ ಅವ್ರಿಗೆ ಜಮೀನಿತ್ತಲ್ಲ, ಅವರು ವ್ಯವಸಾಯ ಮಾಡೋರು, ಇವರು ವ್ಯವಸಾಯ ಮಾಡೋರು. ವ್ಯವಸಾಯ ಎಲ್ಲ ಮಾಡಾದ್ಮೇಲೆ ಏನಾಗ್ಬಿಟ್ಟು ಊರಿನಲ್ಲಿರೋ ಕತ್ತೆ, ಕುದುರೆ, ದನ, ಆಡು, ಕೋಳಿ, ಕೊಕ್ಕ ಎಲ್ಲ ಏನು ಮಾಡ್ತಿದ್ದೋ ಈ ಗೌಡ ಹೊಲ ಇತ್ತಲ್ಲ, ಈಗ ಹೊಸಸಿ ಇತ್ತಲ್ಲ, ಬೇರೆಯವರೆಲ್ಲ 2 ಎಕರೆ 3 ಎಕರೆ 5 ಎಕರೆ ಮಾಡ್ಕೊಂಡಿದ್ರಲ್ಲ, ಅವರೆಲ್ಲ ಏನು ಮಾಡಿದ್ರಂತೆ, ಅವರವ್ರು ಬೇಲಿ ಹಾಕೊಂಡ್ರಂತೆ. ಎಲ್ಲಿಗೆ? ಅವ್ರ ಜಮೀನುಗಳಿಗೆ ಬೆಳೆ ಇತ್ತಲ್ಲ, ಬೆಳೆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೇಲಿ ಹಾಕ್ಕೊಂಡ್ರು. ಇನ್ನು ಉಳ್ಕೊಂಡು ಯಾವುದು ಬೇಲಿ ಹಾಕ್ತಾನೆ? ಗೌಡಂದು. ಯಾಕೆ ಹಾಕಲಿಲ್ಲ ಅವನು? 100 ಎಕರೆಗೆ ಯಾರು ಹಾಕಿದ್ರು ಬೇಲಿನ? ಸಾಧ್ಯನೇ? ಎಲ್ಲ ಬಿಟ್ಬಿಟ್ರೆ 100 ಎಕರೆ ಕೂಡ ಎಲ್ಲ ಒಂದು ಕಡೆ ಮೇಯ್ಕತೆ ಇಟ್ಕೊಂಡು ಸುಮ್ಮನೆ ಆಗೋದು. ಎಲ್ಲ ಒಕ್ಕಣೆ ಮಾಡಾಯಿತು. ಒಕ್ಕಣೆಗೆ ಎಲ್ಲ ಆದಮೇಲೆ ಕೇಳಿದ್ರು, ಗೌಡ ಎಷ್ಟು ಎಕರೆ ಆಯಿತು, ಎಷ್ಟು ಎಕರೆಗೆ ಬಿತ್ತಿದ್ದೆ ರಾಗಿನ, ಎಷ್ಟು ಗಂಟೆಗೆ ಆಯಿತು ಅಂತ ಕೇಳಿದ್ರು. ಏನಾಗಿರ್ಬೋದು? ದನ ಕರ ಎಲ್ಲ ಮೇಯ್ಕೊಂಡು ಉಳ್ಕೊಂಡಿರೋರು ಈ 2 ಎಕರೆ ಒಳಗೆ ಬೆಳೆದಿದ್ದಲ್ಲ, ಅವನಷ್ಟು ಬೆಳೆದಿಲ್ಲ ಇವರು. ಹಂಗಾಗ್ಬಿಟ್ಟದೆ ನಮ್ಮ ಕತೆ. ಹಂಗಂದ್ರೆ ಅರ್ಥ ಆಯ್ತಾ? ಆಯ್ತಾ? ಎಲ್ಲರೂ ಕೂಡ ಅವರವ್ರ ಹೊಲಕ್ಕೆ ಬೇಲಿ ಹಾಕೊಂಡವ್ರೆ, ಸಂಘಟಿತರಾಗಿದ್ದಾರೆ. ಎಲ್ಲರೂ ಸಂಘಟಿತರಾಗಿದ್ದಾರೆ. ನೀವು ಮಾತ್ರ ಸಂಘಟಿತರಾಗಲಿಲ್ಲ. ನಿಮ್ಮ ಹೊಲನೆಲ್ಲ ಮೇಯ್ಕತ್ತವೆ. ಆಮೇಲೆ ಒಟ್ಟು ಇಲ್ದಂಗೆ ಆಗೋಯ್ತದೆ. ಒಟ್ಟು ಇಲ್ಲ ಬಟ್ಟು ಇಲ್ದಂಗೆ ಆಗ್ಬಿಡ್ತೀರಾ. ಅದಕ್ಕೆ ಅವಕಾಶ ಕೊಡ್ದಂಗೆ ಈಗಲಾದರೂ ಎಚ್ಚೆತ್ಕೊಂಡು ಬೇಲಿ ಹಾಕ್ಕೊಂಡು ಒಗ್ಗಟ್ಟಿನಿಂದ ಬದುಕನ್ನು ಮಾಡಿ. ಇನ್ನು ಯಾರ ದ್ವೇಷ ಮಾಡಿ ಅಂತಲ್ಲ, ಒಗ್ಗಟ್ಟಿಂದ ಇರಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ಹಾಗಾಗಿ ಉತ್ತಮವಾದ ಗುಣ, ಕರ್ಮ, ಸ್ವಭಾವವನ್ನು ಬೆಳೆಸ್ಕೊಳ್ಳಿ. ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸಿ, ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ. ಕೇವಲ ಹಬ್ಬ ಆಚಾರ ವಿಚಾರಗಳಿಂದ ಮಾತ್ರ ನಮ್ಮ ಬದುಕು ಹಸನಾಗುವುದಿಲ್ಲ. ನಿಜವಾದ ಜ್ಞಾನವನ್ನು ಪಡ್ಕೊಳ್ಬೇಕಾಗುತ್ತೆ. ನಿಜವಾದ ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ ಎಲ್ಲರೂ ವಿದ್ಯಾವಂತರಾಗಬೇಕಾಗಿದೆ. ಆ ವಿದ್ಯಾವಂತರು ಆಗಬೇಕಾಗಿದ್ದರೆ ನಾವು ಶಿಕ್ಷಣದ ಬಗ್ಗೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಎಲ್ಲಿ ಯಾವ ಬಡ ಮಕ್ಕಳಿದ್ದಾರೆ ಅಂಥವ್ರನ್ನು ಗುರುತಿಸ್ತಕ್ಕಂಥದ್ದು, ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಅವ್ರ ಎಜುಕೇಷನ್ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು. ನಿಮಗೆಲ್ಲ ಗೊತ್ತಿರಲಿ ಮಕ್ಕಳ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಈಗಿನ ಜಗದ್ಗುರುಗಳು ನಮ್ಮ ಬಡ ಮಕ್ಕಳಿಗೋಸ್ಕರವೇ ಸುಮಾರು 3,000 ಜನ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನೀಡ್ತಾ ಇದ್ದಾರೆ. 3,000 ಜನ ಮಕ್ಕಳಿಗೆ ಇವತ್ತು ನೀವು ನೋಡ್ಕೊಂಡು ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಗುರೂಜಿಯವರ ಆ ಒಂದು ಧ್ಯೇಯ ಧೋರಣೆ ಅದೇ ಇತ್ತು, ವಿದ್ಯಾಭ್ಯಾಸವನ್ನೇ ಕೊಡಬೇಕು ಅನ್ನೋದಿತ್ತು. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಧ್ಯೇಯ ಧೋರಣೆಗಳನ್ನು ಅವರ ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ ಅಂತ ಏನು ಇರ್ತೀವೋ ಅದನ್ನೇನಾದರೂ ಇವತ್ತು ಪಾಲನೆ ಮಾಡಿದ್ದಾರೆ ಅಂದರೆ ಅದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಖಂಡಿತವಾಗಿ ಚಾಚೂಚತನೆ ಪಾಲನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೆಮ್ಮೆಯಾಗುತ್ತೆ. ಕಾರಣ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸ. ಹಾಗಾಗಿ ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಸಂಸ್ಕಾರ ಬೇಕಾಗಿದೆ.
ಬರೀ ವಿದ್ಯೆ ಕಲ್ತ್ಕೊಂಡು ಹಾಗಲ್ಲ, ಸಂಸ್ಕಾರವಂತರಾಗಬೇಕಾಗಿದೆ. ಆ ಸಂಸ್ಕಾರ ಬೇಕು. ಯಾಂತಹ ಸಂಸ್ಕಾರ ಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ನಾವೇನಾದರೂ ಒಂದು ಗುರಿಯನ್ನು ಮುಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರ ಬೇಕು. ಯಾಕೆ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಆಚರಣೆ ಮಾಡಬೇಕು ಅಂದರೆ ಅವರ ಗುರಿ ಏನಿತ್ತಲ್ಲ, ಅವರ ಸಾಧನೆ ಏನಿತ್ತಲ್ಲ, ಆ ರೀತಿಯ ಸಾಧನೆಯನ್ನು ನಾವು ಮಾಡಬೇಕು ಅಂತಕ್ಕಂಥ ಛಲ ನಮ್ಮ ಮಕ್ಕಳಲ್ಲಿ ಬರಬೇಕಾಗಿದೆ. ಅದಕ್ಕೆ ಹೇಳ್ತೀವಿ, ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆಯೋ ಗೊತ್ತಿಲ್ಲ, ಯಾವ್ಯಾವ ಪೆಟ್ಟಿಗೆ ಒಳಗೆ ಯಾವ್ಯಾವ ಚಿನ್ನಾಭರಣ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ಯಾವ್ಯಾವ ಮಕ್ಕಳಲ್ಲಿ ಎಂತೆಂತಹ ಪ್ರತಿಭೆಯೇ ಗೊತ್ತಿರಲ್ಲ. ನೋಡಿ, ಈಗ ನಾವೆಲ್ಲ ಈಗ ಪ್ರತಿಭೆಗಳನ್ನು ಗುರುತಿಸಿ ಇಲ್ಲಿ ಅವರಿಗೆ ಸನ್ಮಾನ ಮಾಡಿದ್ವಿ. ಯಾರಂತ ಹೇಳ್ತೀರಾ? ಇಲ್ಲಿ ಇಂಥವರೇ ಅಂತ ಇಲ್ಲ, ಯಾರು ಬೇಕಾದರೂ ಇರ್ಬೋದು. ಆ ಎಲ್ಲರನ್ನ ಗುರುತಿಸ್ತಕ್ಕಂಥದ್ದು ಶಕ್ತಿ ಯಾವುದು ಅಂದರೆ ಒಂದು ಪರೀಕ್ಷೆ ಅಂತ ಮಾಡ್ತಾರೆ. ಆ ಪರೀಕ್ಷೆ ಒಳಗೆ ಉತ್ತೀರ್ಣರಾದಾಗ ಅದರಲ್ಲಿ ಹೆಚ್ಚಿನ ಅಂಕ ಪಡ್ಕೊಂಡಾಗ ಅಂಥವ್ರನ್ನ ಗುರುತಿಸಿ ಇಲ್ಲಿ ಪುರಸ್ಕಾರ ಮಾಡಿದ್ವಿ ಅವರಿಗೆಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಗುರುತಿಸ್ತಾರೆ. ಇಷ್ಟೊಂದು ಸಾವಿರಾರು ಜನ ಮಕ್ಕಳಿದ್ದಾರೆ, ಇಲ್ಲಿ ಎಲ್ಲರೂ ಎಲ್ಲರೂ ರ್ಯಾಂಕ್ ಪಡಬೇಕು ಅಂತ ಅಂದ್ಕೊಂತೀರಾ, ಎಲ್ಲರೂ ರ್ಯಾಂಕ್ ತಗೊಳ್ಳೋಕ್ಕಾಗಲ್ಲ. ಎಲ್ಲ ಒಂದಿಷ್ಟು ಬೆರಳಿಕೆಯಷ್ಟು ಮಾತ್ರ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಕೋಟಿ ಜನ ಜನ್ಮ ತಾಳಿದ್ದೀವಿ. ಎಲ್ಲರನ್ನು ಪೂಜಿಸಿ ಅವರ ಆದರ್ಶ ಗುಣಕರ್ಮ ಸ್ವಭಾವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾರೋ ಕೆಲವು ಮಂದಿಯನ್ನು ಮಾತ್ರ ಬೆರಳಿಕೆಯಷ್ಟು ಮಾತ್ರ ಅಂಥವರನ್ನು ಈ ಸಮಾಜದಲ್ಲಿ ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರದು. ಎಲ್ಲ ಬೆರಳಿಕೆಯಷ್ಟು ನಾವು ಕೇಳ್ತಾರೆ, ಗುರುರಾಧಿಕಾರಿಜಿಯವರು ಕೇಳ್ತಾರೆ, ನಿಮ್ಮ ತಂದೆ ಹೆಸರೇನು, ನಿಮ್ಮ ತಾತನ ಹೆಸರೇನು, ಆಮೇಲೆ ಇನ್ನೊಬ್ಬರ ಹೆಸರೇನು ಅಂದಾಗ ಗೊತ್ತಿರಲ್ಲ. ಮುತ್ತಾತ ತಾತನ ಹೆಸರು ಹೇಳಕ್ಕೆ ಬರಲ್ಲ. ಆದರೆ ರಾಮ ಯಾರು ಅಂದರೆ ಹೆಸರು ಹೇಳ್ತೀವಿ. ರಾಮನಿಗೆ ನಿಮ್ಮ ಸಂಬಂಧನ, ರಕ್ಷ ಸಂಬಂಧನ? ವಿವೇಕಾನಂದರು ಯಾರು ಅಂದರೆ ಹೇಳ್ತೀವಿ, ಅವರಿಗೆ ನಮ್ಮ ಸಂಬಂಧನ ಅಲ್ಲ. ಯಾಕೆ ಅವ್ರನ್ನ ಗುರುತಿಸ್ತೀವಿ ಅಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಂತದ್ದಾಗಿದೆ, ಸರ್ವರಿಗೂ ವೇದ್ಯವಾಗಿರ್ತಕ್ಕಂತಹ ಕೊಡುಗೆಯಾಗಿದೆ. ಅಂತಹ ಕೊಡುಗೆಯನ್ನು ನಮ್ಮ ನಾಡಪ್ರಭು ಕೆಂಪೇಗೌಡರು ಕೂಡ ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಅವರ ಸಮಾಧಿಯನ್ನು ಕೆಂಪಾಪುರದಲ್ಲಿ ಗುರುತಿಸಿ ಅದನ್ನು ಬೆಳಕಿಗೆ ತಂದು ಇವತ್ತು ಸರ್ಕಾರ ಅದನ್ನು ಉತ್ತೇಜನಗೊಳಿಸ್ತಕ್ಕಂತಹ ಹಾಗೂ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂತಹ ಕೆಂಪೇಗೌಡ ಪ್ರಾಧಿಕಾರ ಅಂತಕ್ಕಂಥದ್ದನ್ನು ರಚನೆ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ಮುಂದೆನೂ ಕೂಡ ನಮ್ಮ ಈ ಸಾಲಿನ ಸರ್ಕಾರದ ವತಿಯಿಂದ ಎಲ್ಲ ಕಡೆಗೂ ಕೂಡ ತಾಲೂಕು ಮಟ್ಟಕ್ಕೆ ಹೆಚ್ಚೆಚ್ಚು ಅನುದಾನವನ್ನು ನೀಡಿದ್ದಾರೆ. ಮುಂದೆನೂ ಕೂಡ ಇಂತಹ ಅನೇಕ ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥವರ ಜಯಂತ್ಯೋತ್ಸವಗಳು ಬರ್ತವೆ. ಎಲ್ಲವನ್ನು ಕೂಡ ಗೌರವದಿಂದ ನಾವು ಎಲ್ಲ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಮುಂದಿನ ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚೆಚ್ಚು ಮಟ್ಟದಲ್ಲಿ ಇಂತಹ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತಕ್ಕಂತಹ ಹಾಗೂ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಇಂಥವರ ಗುಣಕರ್ಮ ಸ್ವಭಾವಗಳನ್ನು ಅವರ ಮನದಟ್ಟು ಮಾಡಿಕೊಡ್ತಕ್ಕಂತಹ ಕೆಲಸ ಪ್ರತಿ ವರ್ಷವೂ ಆಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಹಾಗೆ ಕೆಂಪೇಗೌಡರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿಗಳ ವರ್ಗದವರಿಗೆ, ಸಂಘ ಸಂಸ್ಥೆಯವರಿಗೆ, ಆಗ ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ, ಉಪಾಧ್ಯಾಯ ಬಂಧುಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವಿ. ಶ್ರೀ ಅನ್ನದಾನನಾಥ ಸ್ವಾಮೀಜಿಯವರ ಭಾಷಣದಲ್ಲಿ, ಅವರ ಆಶೀರ್ವಚನದಲ್ಲಿ ಸಮುದಾಯದ ಅಭಿವೃದ್ಧಿಗೆ ವಿಚಾರಗಳನ್ನು ಮುಗಿಸಿದ್ದಾರೆ. ಅವರಿಗೆ ಈ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅವರಿಗೆ ಈ ದಿನದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ದಯಮಾಡಿ ತಾಲೂಕು ಆಡಳಿತದವರು ಮಾಡಿಕೊಡ್ಬೇಕಂತ ನಾನು ಕೋರ್ಕೊಳ್ತಾ ಇದ್ದೇನೆ. ವೆಂಕಟೇಶ್ ತಮ್ಮಪ್ಪ ಅಲ್ಲೇ ಮೇಡಮ್ ಅಲ್ಲೇ. ಇದೊಂದು ಗುರುಗಳಿಗೆ ಅಭಿನಂದನೆಯನ್ನು ಮಾಡಿದಂತಹ ಎಲ್ಲ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳು. ಹಾಗೆ ಗುರುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆಯಾಗಿರ್ತದೆ. ಇಲ್ಲ
ಮೇಡಮ್ ಇದನ್ನು ಮುಗಿಬೇಕು, ಒಂದು 2 ನಿಮಿಷ ಇರಿ, ಪದನಾರ್ಪಣೆ ಆಗ್ತದೆ. ತದನಂತರ ತಮ್ಮ ಅಭಿಪ್ರಾಯದ ಮೇಲೆ ಅಧಿಕಾರಿಗಳ ಜೊತೆ ಮಾತಾಡೋದು. 515ನೇ ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿದಂತಹ ಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡಂತಹ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಸ್ಮಿತಾರಾಮರವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನುಳಿದಂತೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ನಮ್ಮ BO ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕರ್ಕೊಂಡಂತವರಿಗೆ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಅವರ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ತಾಲೂಕಿನ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಸಮಿತಿಯ ಎಲ್ಲ ಮುಖಂಡರುಗಳಿಗೆ, ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ, ಈ ದಿನದ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಂತಹ ಪ್ರತಿಭಾನ್ವಿತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಷ್ಟ್ರೀಯ ಮಕ್ಕಳ ಆಚರಣಾ ಸಮಿತಿ ಪರವಾಗಿ. ಹಾಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದ್ದೀರಾ, ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಕರ್ಕೊಂಡಂತಹ ಎಲ್ಲ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೆ, ಆಡಳಿತ ಮಂಡಳದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಮುಗಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ದಯಮಾಡಿ ವಿದ್ಯಾರ್ಥಿಗಳು ಸದ್ಯ ಸಾಲಿನಲ್ಲಿ ಈ ನೆಲಮಹಡಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸಮುದಾಯದ ಎಲ್ಲ ಮುಖಂಡರಿಗೂ ಕೂಡ ಇಲ್ಲೇ ಇದ್ದು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಊಟವನ್ನು ಸವಿದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪುನಾರಚನೆ ಏನಿತ್ತು ಅದನ್ನು ಇವತ್ತು ಮನಗಂಡು ಅದರಂತೆ ಎಲ್ಲರೂ ನಡ್ಕೊಳ್ಬೇಕು. ಶಾಂತಿ ಸಾಧನೆ, ಕ್ಷಮೆ ಬನ್ನಿ, ಹಾಗೆ ಜಾತ್ಯತೀತವಾಗಿ ಈ ಒಂದು ನಾಡಿನ ಏಳಿಗೆಗಾಗಿ, ಈ ಒಂದು ದೇಶದ ಉದ್ಧಾರಕ್ಕೋಸ್ಕರ ಅವ್ರು ಹೋಗಿರ್ತಕ್ಕಂತಹ ಆದರ್ಶ ಗುಣಕರ್ಮವನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮರಾಗಿ ಬಾಳಲಿ ಅನ್ನೋದೇ ಈ ಒಂದು ನಾನು ಹೇಳ್ಕೊಳ್ಳೋದು ಇಷ್ಟೇ, ಕೆಂಪೇಗೌಡರು ಎಲ್ಲ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ಅಂತ ಹೇಳಿದಾಗ ಒಂದು ಜೀವಂತ ಗುಣಾತ್ಮಕವಾಗಿ ಎಲ್ಲ ಅಂಥ ವ್ಯಕ್ತಿತ್ವವನ್ನು ಆಚರಿಸ್ತಾರೆ. ಅದೇ ಥರ ನಮ್ಮಲ್ಲಿ ಕೂಡ ಒಂದು ತಾಲೂಕು ಸುಮ್ಮನೆ ನಿಂತ್ಕೊಡ್ರಪ್ಪ ಒಂದು ನಿಮಿಷ. ರೆಡ್ಡಿಶ್ ಬರ್ತಾ ಇದೆ, ಲೈಟ್ ಚೇಂಜ್ ಮಾಡಿ. ನಿನ್ನ ಬಂದ್ಬಿಟ್ರೆ ಮಾಡ್ಬಿಟ್ಟಾರೇನಾ? ಎಲ್ಲ ರೆಡ್